ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ವೀಕ್ಷಕರೇ, ನೀವು ನೋಡ್ಬೋದು ಇವತ್ತು ನಾವು MS ಕಾರ್ವಲ್ಗೆ ಬಂದಿದ್ದೀವಿ. ಇಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ ಲೋ ಬಜೆಟ್ ಸ್ಟಾಕಿಂದ ಹಿಡಿದು ಹೈ ಬಜೆಟ್ ತನಕ ಹೋಗುತ್ತೆ. ಲೊಕೇಶನ್ ಬಂದು ಎಕ್ಸಾಕ್ಟಾಗಿ ಇದು ರಂಕ ಕಾಲೋನಿಯಲ್ಲಿ ಇದೆ. ಆ್ಯಂಡ್ ನೆಕ್ಸ್ಟ್ ನಮಗೆ ಬಂದು ಇವತ್ತು ನಮ್ಮ ಜೊತೆ ಶೋರೂಮ್ ಓನರ್ ಅಬೀಬ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಸರ್, ನನ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್. ಹಾಯ್ ಪವಿತ್ರನ್, ಹೆಂಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಿಮ್ಮ ಚಾನಲ್ ವ್ಯೂವರ್ಸ್ಗಳಿಗೆ ನನ್ನ ಕಡೆಯಿಂದ ನಮಸ್ಕಾರ ಹೇಳ್ತೀನಿ. ಈ ಸತಿ ನಾನು ಪವಿತ್ರನ್ಗೆ ಯಾಕೆ ಕರೆದಿದ್ದೀನಿ ಅಂತ ಹೇಳಿದ್ರೆ, ಪವಿತ್ರನ್ ಸ್ವಲ್ಪ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ, ಹಾಗಾಗಿ ಪವಿತ್ರನ್ ಕರ್ಸಿದೀವಿ. ಮತ್ತೆ ನಮ್ಮ ಹತ್ರ ಈ ಸತಿ ಒಳ್ಳೆ ಗಾಡಿಗಳಿದೆ. ಲೋ ಬಜೆಟ್ ಇಂದ ಹಿಡಿದು ಹೈ ಬಜೆಟ್ ಗಿಂಟಾನು ಇದೆ. ತಡ ಮಾಡ್ದೇನೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋರ್ ಸರ್. ಬನ್ನಿ. ನಂಬರ್, ಕಾಂಟ್ಯಾಕ್ಟ್, ಲೊಕೇಶನ್ ಡಿಸ್ಕ್ರಿಪ್ಷನ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಈ ಲೊಕೇಶನ್ ಬಂದ್ಬಿಟ್ಟು MS ಕಾರ್ ವರ್ಲ್ಡ್, ಬನ್ನರ್ಘಟ್ಟ ರೋಡ್, ಬಿಳೆಕಳ್ಳಿ, ರಂಕ ಕಾಲೋನಿ ಆಪೋಸಿಟ್ ಅಲ್ಲಿ ಇರ್ತದೆ. ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀವಿ. ತಡ ಮಾಡ್ದೇನೆ ಕಾಲ್ ಮಾಡಿ, ಮೆಸೇಜ್ ಮಾಡಿ ಲೊಕೇಶನ್ ಅನ್ನ ಕಳಿಸ್ಕೊಡ್ತೀವಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಗ್ರ್ಯಾಂಡ್ i10 ನಿಯೋಸ್ ಇದೆ. ಸರ್, ಇದು ಡೀಟೇಲ್ಸ್. ಪವಿತ್ರನ್, ಇದು ಬಂದ್ಬಿಟ್ಟು 2020 ಮಾಡೆಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸ್ಪೋರ್ಟ್ಸ್ ವೆಹಿಕಲ್ ಗ್ರ್ಯಾಂಡ್ ನಿಯೋಸ್. ಬರೀ 28,000 ಕಿಲೋಮೀಟರ್ ಮಾತ್ರ ಓಡಿದೆ. ಸೆಕೆಂಡ್ ಓನರ್ ಆಗಿರ್ತದೆ. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಗಾಡಿ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 680, 670 ಅಂತಾರೆ. ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,25,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,90,000 ಮಾಡ್ಕೊಡ್ತೀನಿ. ಈ ಗಾಡಿ 5,90,000ಗೆ ಒಂದು ಗ್ರ್ಯಾಂಡ್ i10 ನಿಯೋಸ್. ಇದು ಆಟೋಮೆಟಿಕ್ ಇಲ್ಲ? ಆಟೋಮೆಟಿಕ್ ಸರ್, ಇದು ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್. ಆಟೋಮೆಟಿಕ್. ಅಂಡ್ ನೆಕ್ಸ್ಟ್ ನೋಡ್ಬೋದು ವೀಕ್ಷಕರೇ, ನಮ್ಮ ಮುಂದೆ ಒಂದು BMW ಇದೆ. ಸೂಪರ್ ಆಗಿದೆ, ವೈಟ್ ಕಲರ್, ವೈಟ್ ಅಂಡ್ ಬ್ಲಾಕ್ ಡ್ಯೂಯಲ್ ಟೋನ್ ತರ. ಸರ್, ಇದು ಡೀಟೇಲ್ಸ್ ಎಲ್ಲ ಸರ್, ಇದು ಬಂದ್ಬಿಟ್ಟು 2013 ಮಾಡೆಲ್ ಲಕ್ಸುರಿ ಲೈನ್ 320D ಗಾಡಿ ನೋಡ್ಬೋದು ನೀವು. ಯಾವುದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ಸ್, ಮಿರರ್ಸ್, ಕ್ಯಾಪ್ಸ್ ಎಲ್ಲ ಹಾಕಿದ್ದಾರೆ. ಗಾಡಿ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಮೈಲೇಜ್ ಕೇಳೋದಾದ್ರೆ ನಿಮ್ಗೆ ಸಿಟಿಯಲ್ಲಿ 18, ಹೈವೇ 20 ಹತ್ರ ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 14,14,500 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 12,80,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 12.5 ಲಕ್ಷ ರೂಪಾಯಿ ಮಾಡಿಕೊಡ್ತೀನಿ ಸರ್. ಈ ಗಾಡಿ 12,50,000 ಫೈನಲ್ ಟು ಫೈನಲ್ ಅಲ್ಲ ಸರ್? ಹೌದು. ಓಕೆ ಸರ್. ಅಂಡ್ ವೀಕ್ಷಕರೇ ನೋಡ್ಬೋದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು Volkswagen Polo ಇದೆ. ಸರ್, ಇದು ಡೀಟೇಲ್ಸ್ ಸರ್. ಸರ್, ಇದು ಬಂದ್ಬಿಟ್ಟು 2013 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಇರ್ತದೆ. ಕಂಫರ್ಟ್ ಲೈನ್ ಗಾಡಿ ನೋಡ್ಬೋದು ನೀವು. ಯಾವುದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಸರ್, ಈ ಸತಿ ಆಷಾಢ ಆಫರ್ ಅಂತ ಹೇಳ್ಬಿಟ್ಟು ಇದು ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಎಷ್ಟಕ್ಕೆ ಅಂತ ಹೇಳಿದ್ರೆ ಒಂದೇ ಒಂದು ಪ್ರೈಸ್ ಸರ್, 3,95,000 ಮಾಡ್ಕೊಡ್ತೀನಿ ಸರ್. ಈ ಗಾಡಿ 3,95,000. ಸೂಪರ್ ಆಗಿದೆ ಸರ್. ಡಿಮ್ಯಾಂಡ್ ಹೆಂಗಿದೆ ಸರ್ ಈಗ? ಇನ್ನು ಪೋಲೋಗೆ ತುಂಬಾನೇ ಡಿಮ್ಯಾಂಡ್ ಇದೆ ಸರ್. ನಿಮ್ ನೋಡ್ಬೋದು, ನಿಮ್ ಚಾನಲ್ ಇಂದಾನೆ ಬಹಳ ಜನ ಕೇಳ್ತಾ ಇದ್ರು ಪೋಲೋ ಅಂತ ಹೇಳ್ಬಿಟ್ಟು. ಈ ಸತಿ ನಮ್ಮ ಹತ್ರ ಸುಮಾರು ಒಂದು 4ರಿಂದ 5 ಪೋಲೋಗಳಿವೆ. ಎಲ್ಲಾ ಗಾಡಿಗಳನ್ನು ನಿಮ್ಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ನೆಕ್ಸ್ಟ್ ವೆಹಿಕಲ್ ಬಂದು ನಮ್ಮ ಹತ್ರ i10 ಇದೆ, 2013 ಮಾಡಲು ಸರ್. ಇದು ಹರಿಯಾಣ ಪಾಸಿಂಗ್ ಆಗಿರ್ತದೆ. ಬಟ್ ನಮ್ಮ ಕರ್ನಾಟಕ NOC ನಂಬರ್ ಎಲ್ಲ ಬಂದಿದೆ. ನಂಬರ್ ಸಮೇತ ಕೊಡ್ತೀನಿ. ಈ ಗಾಡಿ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 3.5, 3.30 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಇದು ಫೈನಲ್ ಟು ಫೈನಲ್ 2,80,000ಗೆ ವಿತ್ ಕರ್ನಾಟಕ ನಂಬರ್ ಮಾಡ್ಕೊಡ್ತೀನಿ ಸರ್. ಈ ಗಾಡಿ ಸೂಪರ್ ಸರ್. ಒಂದು ಫಸ್ಟ್ ಟೈಮ್ ಯೂಸರ್ ಸಿಟಿಗೆ ಅಂದ್ರೆ ಹೌದು ಸರ್, ಬೆಸ್ಟ್ ಆಪ್ಷನ್ ಅಂತ. ಒಳ್ಳೆ ಗಾಡಿ ಸರ್. ಗಾಡಿ ನೋಡ್ಬೋದು ನೀವು, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಸರ್ವಿಸ್ ಕಾಸ್ಟ್ ಅಲ್ಲ ಸರ್ ನಾರ್ಮಲ್ ಆಗಿ? ಸರ್, ನಾರ್ಮಲ್ ಆಗಿ ನಿಮ್ಗೆ ಒಂದು 4,000, 5,000 ಅಲ್ಲೆಲ್ಲ ನಿಮ್ಗೆ ಸರ್ವಿಸ್ ಆಗ್ಬಿಡ್ತದೆ ಈ ಗಾಡಿ. 4,000, 5,000. ಓಕೆ ಸರ್. ಅಂಡ್ ನೆಕ್ಸ್ಟ್ ಯಾವ್ದು ಸರ್? ಶೆವರ್ಲೆ. ಸರ್, ಶೆವರ್ಲೆ ಸ್ಪಾರ್ಕ್ ಸರ್. ಇದು ತುಂಬಾನೇ ಆಂಟಿಕ್ ಗಾಡಿ ಅಂತಾನೆ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಸರ್, ಬಹಳ ಜನ ಮೈಲೇಜ್ ಬೇಕು, ಕಾಂಪ್ಯಾಕ್ಟ್ ಇರಬೇಕು, ಸಿಟಿ ಲಿಮಿಟ್ ಅಲ್ಲಿ ಓಡಿಸ್ಬೇಕು ಅಂತ ಹೇಳೋರಿಗೆ ಸರ್, ನ್ಯೂ ಶೇಪ್ ಶೆವರ್ಲೆ ಸ್ಪಾರ್ಕ್ 2013 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ. ಬರೀ ಓಡಿರೋದು 49,000 ಕಿಲೋಮೀಟರ್ ಮಾತ್ರ ಓಡಿದೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,25,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 1,85,000 ಈ ಗಾಡಿ ಮಾಡ್ಕೊಡ್ತೀನಿ ಸರ್. 1,85,000 ನೋಡ್ಬೋದು ವೀಕ್ಷಕರೇ. ರೆಡ್ ಕಲರ್ ಸೂಪರ್ ಆಗಿದೆ, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ಆಗ್ಲೇ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ. ಸರ್, ಇದು ಡೀಟೇಲ್ಸ್. ಸರ್, ಇದು ಬಂದ್ಬಿಟ್ಟು 2007 ಮಾಡೆಲ್, ಬರೀ 30,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಗಾಡಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಸರ್. ಇದು MS ಪಾಸಿಂಗ್ ಆಗಿರ್ತದೆ. ಬಟ್ ಕರ್ನಾಟಕ ಟ್ಯಾಕ್ಸ್ ನಂಬರ್ ಎಲ್ಲ ಬಂದಿದೆ. ನಂಬರ್ ಸಮೇತ ಕೊಡ್ತೀನಿ.
ನಂಬರ್ ಸಮೇತ ಕೊಡ್ತೀನಿ ಸರ್. ಈ ಗಾಡಿ ಇದು ಆಸ್ಕಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 220 230 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ 1,80,000 ರೂಪಾಯಿ ಈ ಗಾಡಿ ಫೈನಲ್ ಟು ಫೈನಲ್. 1,80,000 ಸೂಪರ್ ಸರ್. ಅಂಡ್ ನೆಕ್ಸ್ಟ್ ನೋಡ್ಬೋದು ವೀಕ್ಷಕರೇ, ಆಗ್ಲೇ ನಮ್ಮ ಮುಂದೆ ಒಂದು ವರ್ಣ ಇದೆ ಸರ್, ಇದು ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2011 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ಗಾಡಿ ಸರ್ ಇದು. ಸರ್ ಈ ಗಾಡಿ ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಲೆದರ್ ಅಪಲ್ಸರಿ ಕೂಡ ಇದೆ ಗಾಡಿನಲ್ಲಿ. ಸರ್ ಈ ಗಾಡಿ ಇದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 460 490 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಫೈನಲ್ ಟು ಫೈನಲ್ 3,90,000 ಮಾಡ್ಕೊಡ್ತೀನಿ ಸರ್. ಈಗ 3,90,000 ಹುಂಡೈ ವರ್ನ ಸೂಪರ್ ಆಗಿದೆ ನೋಡಬಹುದು ವೀಕ್ಷಕರೇ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್. ಓಕೆ. ಅಂಡ್ ನೆಕ್ಸ್ಟ್ ನೋಡಿದ್ರೆ ನೀವು ನಮ್ಮ ಮುಂದೆ ಒಂದು ಫೋರ್ಡ್ ಎಕೋಸ್ಪೋರ್ಟ್ ಇದೆ ಸರ್, ಇದು ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2014 ಮಾಡೆಲ್ ಆಪ್ಷನಲ್, ಟೈಟಾನಿಯಂ ಆಪ್ಷನಲ್ ಅಂತ ಹೇಳಿದ್ರೆ ಏನಂತ ಕೇಳ್ತಾರೆ ಜನಗಳು. ಆಪ್ಷನಲ್ ಗೆ ನಿಮ್ಗೆ 6 ಏರ್ ಬ್ಯಾಗ್ಸ್ ಬರ್ತದೆ, ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ, ಅಲಾಯ್ ವೀಲ್ಸ್ ಬರ್ತದೆ, ABS ಬರ್ತದೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 18, ಹೈವೇ 20+ ಸಿಗ್ತದೆ. ಸರ್ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ ಒಂದು 6 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,85,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 5,500 ಈ ಗಾಡಿ ಮಾಡ್ಕೊಡ್ತೀನಿ ಸರ್. 5,500 ಫೋರ್ಡ್ ಎಕೋಸ್ಪೋರ್ಟ್ ನೋಡಬಹುದು. ಮತ್ತೆ ಲೋನ್ ಕೂಡ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಈ ಗಾಡಿಗೆ ಆಗ್ತದೆ ಸರ್. ಓಕೆ ಸರ್. ಅಂಡ್ ನೆಕ್ಸ್ಟ್ ನೋಡಬಹುದು ಒಂದು XUV 500 ಇದೆ ಸರ್, ಇದು ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು W10 XUV 500 2015 ಮಾಡೆಲ್ ಸಿಂಗಲ್ ಓನರ್, 65,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ಎಲ್ಲ ಶೋರೂಮ್ ಮೇಂಟೈನ್ ಅಲ್ಲಿ ಇದೆ ಸರ್. ಗಾಡಿ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗ್ತದೆ. ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಇದು ಒಂದು ಕಲರ್ ಯೂನಿಕ್ ಕಲರ್ ತರಾನೇ ಬಹಳ ಜನ ಲೈಕ್ ಮಾಡ್ತಾರೆ ಈ ಕಲರ್ ಗೆ. ಅಂತವ್ರಿಗೆ ಏನಂತ ಹೇಳ್ಬಿಟ್ಟು ಈ ಗಾಡಿ ತಗೊಂಡಿದ್ವಿ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 10,75,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 10,500 ಮಾಡಿಕೊಡ್ತೀನಿ ಈ ಗಾಡಿ. ಮತ್ತೆ ಥ್ರೋಟ್ ಕರ್ನಾಟಕ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. 1 ಲಕ್ಷ ಡೌನ್ ಪೇಮೆಂಟ್ ತಗೊಬರ್ಲಿ, ಗಾಡಿ ತಗೊಂಡೋಗ್ಲಿ ಸರ್. ಅಂಡ್ ಇದಾದ್ಮೇಲೆ ತಾನೇ ಸರ್ ಇದು W11 ಬಂತು? ಹೌದು ಸರ್, ಇದು W10 ಸನ್ರೂಫ್ ಎಲ್ಲ ಬರ್ತದೆ ಈ ಗಾಡಿದಲ್ಲಿ. ಆದ್ರೆ ಏನ್ ಡಿಫ್ರೆನ್ಸ್ ಅಂದ್ರೆ ಅಲಾಯ್ ವೀಲ್ಸ್ ಮಾತ್ರ. ಹೌದು ಸರ್, ಅಲಾಯ್ ವೀಲ್ಸ್ ಮಾತ್ರ ಡಿಫರೆನ್ಸ್ ಬರ್ತದೆ. ಓಕೆ ಸರ್. ಅಂಡ್ ನೆಕ್ಸ್ಟ್ ಒಂದು ಟೊಯೋಟಾ ಗ್ಲಾನ್ಸ್ ಇದೆ ಸರ್, ಇದು ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2022 ಮಾಡೆಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರ್ತದೆ, ಸಿಂಗಲ್ ಓನರ್, V ವೇರಿಯಂಟ್ ಆಗಿರ್ತದೆ ಸರ್. ಇದು 15,000 ಕಿಲೋಮೀಟರ್ ಮಾತ್ರ ಓಡಿದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 8,25,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 7,90,000 ಈ ಗಾಡಿ ಮಾಡ್ಕೊಡ್ತೀವಿ. 7,90,000 ಟೊಯೋಟಾ ಗ್ಲಾನ್ಸ್. ಅಂಡ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಹೋಂಡೈ ಕ್ರೆಟಾ ಇದೆ ಸರ್, ಇದು ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2019 ಮಾಡೆಲ್ ಸೆಕೆಂಡ್ ಓನರ್, SX ಆಪ್ಷನಲ್, ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ, ಏರ್ ಬ್ಯಾಗ್, ABS ಎಲ್ಲ ಬರ್ತದೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಆಗಿರ್ತದೆ ಸರ್. ಡೀಸೆಲ್ ವೆಹಿಕಲ್. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 18, ಹೈವೇ 20 ಹತ್ತತ್ರ ಬರ್ತದೆ. ಬಹಳ ಜನ ಕೇಳ್ತಾ ಇದ್ರು ಸರ್ ನಮ್ಗೆ ಕ್ರೇಟಾ ಬೇಕು, ಅದು ಡೀಸೆಲ್ ಬೇಕು ಅಂತ ಹೇಳ್ಬಿಟ್ಟು, ಅಂತವ್ರಿಗೆ ಅಂತ ಹೇಳ್ಬಿಟ್ಟು ತಗೊಂಡ್ಬಂದಿದೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 10,500 ಕೇಳ್ತಾ ಇದ್ದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 10 ಕಾಲಿಗೆ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. ಸೂಪರ್ ಸರ್. ಅಂಡ್ ನೆಕ್ಸ್ಟ್ ನಿಮ್ಗೆ ಕ್ರೆಟಾ ಬೇಡ, ಒಂದು 7 ಸೀಟರ್ ಬೇಕಂದ್ರೆ ಒಂದು ಇನೋವಾ ಇದೆ ಸರ್, ಇದು ಡೀಟೇಲ್ಸ್. ಸರ್ 2010 ಮಾಡೆಲ್, ಒಂದು ದೊಡ್ಡ ಫ್ಯಾಮಿಲಿ ಇರ್ತದೆ ಬಟ್ ದುಡ್ಡು ಇರಲ್ಲ, ಜನಗಳು ಜಾಸ್ತಿ ಇರ್ತಾರೆ, ಅಂತವ್ರಿಗೆ ಅಂತ ಹೇಳ್ಬಿಟ್ಟು ಒಂದು ಬಜೆಟ್ ಫ್ರೆಂಡ್ಲಿ ಗಾಡಿ ಅಂತ ಹೇಳ್ಬಿಟ್ಟು ತಗೊಂಡ್ಬಂದಿದೆ. ಯಾವ್ದು ಅಂತ ಹೇಳಿದ್ರೆ ಟೊಯೋಟಾ ಇನೋವಾ 2010 ಮಾಡೆಲ್, G ವೇರಿಯಂಟ್ ಆಗಿರ್ತದೆ. ಅದ್ರಲ್ಲೂ ವೈಟ್ ಕಲರ್ ಗಾಡಿ ನೋಡ್ಬೋದು ನೀವು. ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಮತ್ತೆ 5 ವರ್ಷ FC ಕೂಡ ಇದು ಫಿಟ್ನೆಸ್ ಸರ್ಟಿಫಿಕೇಟ್ ಆಗಿದೆ. ಇಂಟೀರಿಯರ್ ಕೂಡ ನೀವು ನೋಡಬಹುದು ಆಸ್ ಎ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಓಡಿರೋದು ಮಾತ್ರ 1,35,000 ಕಿಲೋಮೀಟರ್ ಮಾತ್ರ ಓಡಿದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,75,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಒಂದು 6,500 ಮಾಡ್ಕೊಡ್ತೀನಿ ಸರ್. 6,500,000 ಲಕ್ಷ. ಓನರ್ ಸರ್ ಇದು ಸೆಕೆಂಡ್ ಓನರ್ ಆಗಿದೆ. ಓಕೆ. ಅಂಡ್ ನೆಕ್ಸ್ಟ್ ಒಂದು ಡಸ್ಟರ್ ಇದೆ, ಒಂದು ಕಾಂಪ್ಯಾಕ್ಟ್ SUV ಬೇಕಂದ್ರೆ ಒಂದು ಚಾಕ್ಲೇಟ್ ಕಲರ್ ತರ ಇದೆ ಸರ್. ಇದು ಬಂದ್ಬಿಟ್ಟು 2016 ಮಾಡೆಲ್ ಸಿಂಗಲ್ ಓನರ್ ರೆನಾಲ್ಡ್ ಡಸ್ಟರ್, 85 PS RXZ ಟಾಪ್ ಎಂಡ್ ವೇರಿಯಂಟ್ ಆಗಿರ್ತದೆ ಸರ್. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 18, ಹೈವೇ 20+ ಸಿಗ್ತದೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ 6,500 6,90 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,25,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 5,80,000 ರೂಪಾಯಿಗೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಮತ್ತೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ ಈ ಗಾಡಿಗೆ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ ಸರ್.
ಮಿನಿಮಮ್ ಡೌನ್ ಪೇಮೆಂಟ್ ಅಂದ್ರೆ ಎಷ್ಟು 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಸರ್ ಮಾಡ್ಕೊಡ್ತೀನಿ. ಯಾವ್ದೇ ಗಾಡಿ 1 ಲಕ್ಷ ಹೌದು ಇದ್ರೆ ಸರ್, ಸಾಕು. ಅದು ಮಾಡೆಲ್ ಗಾಡಿ ಇದ್ರೆ ಥ್ರೂಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ಅಂಡ್ ನೆಕ್ಸ್ಟ್ ಒಂದು Volkswagen Polo ಇದೆ ಸರ್, ಇದ್ರ ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2012 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ. ಕಂಫರ್ಟ್ ಲೈನ್ ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದು ಇಲ್ಲ. ಇದು ಫರಾರಿ ರೆಡ್ ಸರ್. ಬಹಳ ಜನ ಕೇಳ್ತಾ ಇದ್ರು ಪೆಟ್ರೋಲ್ ಅಲ್ಲಿ ಪೋಲೋ ರೆಡ್ ಕಲರೇ ಬೇಕು ಅಂತ ಹೇಳ್ಬಿಟ್ಟು, ಅಂತವ್ರಿಗೆ ಅಂತ ಹೇಳ್ಬಿಟ್ಟು ತಗೊಬಂದಿದ್ವಿ. ಅದು ಫ್ಯಾನ್ಸಿ ನಂಬರ್ KA51MV9935 ಅಂತ ಹೇಳ್ಬಿಟ್ಟು ಗಾಡಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 4.5 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ 3,65,000 ಈ ಗಾಡಿ ಮಾಡಿಕೊಡ್ತೀನಿ ಸರ್. 3,65,000 Volkswagen Polo ಚೆಕ್ ಮಾಡಬಹುದು. ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ಇನ್ನೊಂದು ಕಾಂಪ್ಯಾಕ್ಟ್ SUV ಬೇಕಂದ್ರೆ ಒಂದು Hyundai Venue ಇದೆ ಸರ್, ಇದ್ರ ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2020 ಮಾಡೆಲ್ Hyundai Venue ಆಟೋಮೆಟಿಕ್ IMT ಸರ್. ಇದು ಗಾಡಿ ನೋಡ್ಬೋದು ನೀವು, 21 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರ ಇದಿಲ್ಲ. ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಸನ್ರೂಫ್ ಕೂಡ ಗಾಡಿನಲ್ಲಿ ಬರ್ತದೆ ಸರ್. ಸರ್ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 8,95,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಒಂದು 8,75,000 ರೂಪಾಯಿ ಈ ಗಾಡಿ ಮಾಡಿಕೊಡ್ತೀವಿ ಸರ್. 8,75,000 ಅಂಡ್ ಫುಲ್ಲಿ ಟಾಪ್ ಎಂಡ್ ಅಲ್ಲ ಸರ್? ಫುಲ್ಲಿ ಟಾಪ್ ಎಂಡ್ ಸರ್ ಗಾಡಿ ಅದು. ಸೂಪರ್ ಸರ್. ಅಂಡ್ ನೆಕ್ಸ್ಟ್ ನೋಡ್ಬೋದು ವೀಕ್ಷಕರೇ, ನೋಡಿ ಎಷ್ಟು ಚೆನ್ನಾಗಿರೋ ಒಂದು XUV 500 ಇದೆ ಸರ್, ಇದ್ರ ಡೀಟೇಲ್ಸ್. ಸರ್ ಇದು XUV 500 W7 ಆಟೋ ಟ್ರಾನ್ಸ್ಮಿಷನ್ ಆಗಿರ್ತದೆ, ಸೆಕೆಂಡ್ ಓನರ್ ಆಗಿರ್ತದೆ ಸರ್. ಗಾಡಿ ಎಲ್ಲ ಶೋರೂಮ್ ಮೇಂಟೈನ್ ಅಲ್ಲಿ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್. ಗಾಡಿ ನೋಡ್ಬೋದು 2018 ಮಾಡೆಲ್ ಸರ್ ಗಾಡಿ ಇದು. ಎಕ್ಸ್ಟೀರಿಯರ್ ಆಗ್ಲಿ ಇಂಟೀರಿಯರ್ ಆಗ್ಲಿ ನೀವು ನೋಡ್ಬೋದು, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ ಸರ್. ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 12.80 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಇದು 11.5 ಹೇಳ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂದ್ರೆ ಫೈನಲ್ ಟು ಫೈನಲ್ ಒಂದು 11,20,000 ಈ ಗಾಡಿ ಮಾಡಿಕೊಡ್ತೀನಿ ಸರ್. ಎಷ್ಟು ಸರ್ ಹೇಳಿದ್ರಿ? 11 lakhs 11,20,000 ಮಾಡ್ಕೊಡ್ತೀನಿ ಸರ್. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ XUV 500 W7 ಸರ್ ಇದು. ಓಕೆ ಸರ್. ಅಂಡ್ ನೆಕ್ಸ್ಟ್ ನೋಡ್ಬೋದು ವೀಕ್ಷಕರೇ, ನಿಮ್ಗೆ XUV 500 ಬೇಡ ಅಂದ್ರೆ ಒಂದು MG Hector 5 ಸೀಟರ್ ಒಂದು ಇದೆ ಸರ್, ಇದ್ರ ಡೀಟೇಲ್ಸ್. ಸರ್ MG Hector 5 ಸೀಟರ್ 2020 ಮಾಡೆಲ್ ಸರ್ ಇದು. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಇದು ಬಂದ್ಬಿಟ್ಟು ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 14, ಹೈವೇ ಒಂದು 16 ಮೇಲೆ ಬರ್ತದೆ. ಕಾಂಪ್ಯಾಕ್ಟ್ XUV ಕೇಳೋವರಿಗೆ 5 ಸೀಟರ್ ನಲ್ಲಿ ಗಾಡಿ ಇದೆ ನೋಡಿ ಸರ್. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಬರೀ 45,000 ಕಿಲೋಮೀಟರ್ ಮಾತ್ರ ಓಡಿದೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 13.5 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ 11.5 ಲಕ್ಷ ರೂಪಾಯಿ ಕೋಟಿಂಗ್ ಇದೆ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಒಂದು 11,25,000 ರೂಪಾಯಿ ಮಾಡಿಕೊಡ್ತೀನಿ ಸರ್ ಈ ಗಾಡಿ. ಹೊಸದು ಎಷ್ಟಿರ್ಬೋದು ಸರ್? ಸರ್ ಹೊಸದು ಬಂದ್ಬಿಟ್ಟು ನಿಮ್ಗೆ 32 ಲ್ಯಾಕ್ಸ್ ಏನೋ ಇದೆ ಸರ್ ಇದು. 32 lakhs. ಓಕೆ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಮ್ಮ ಮುಂದೆ ಒಂದು ಸ್ಕೋಡಾ ಲಾರಾ ಇದೆ ಸರ್, ಇದ್ರ ಡೀಟೇಲ್ಸ್. ಸ್ಕೋಡಾ ಫ್ಯಾಬಿಯಾ ಸರ್ ಇದು. ಓಕೆ, ಫ್ಯಾಬಿಯಾ ಇದೆ ಸರ್. ಇದು ಬಂದ್ಬಿಟ್ಟು 2012 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ ಗಾಡಿ. ಪೆಟ್ರೋಲ್ ವೇರಿಯಂಟ್ ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ ಒಂದು 3 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,95,000 ಅಂತ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಂದು 2,75,000 ಈ ಗಾಡಿ ಮಾಡ್ಕೊಡ್ತೀವಿ. 2,75,000 ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ಬರುತ್ತೆ. ನೆಕ್ಸ್ಟ್ ನೋಡ್ಬೋದು ಇನ್ನೊಂದು ಸ್ಕೋಡಾ ಇದೆ ಸರ್, ಇದ್ರ ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು ಸ್ಕೋಡಾ ಲಾರಾ ಸರ್ ಇದು. 2010 ಮಾಡೆಲ್ ಸ್ಕೋಡಾ ಲಾರಾ ಸಿಂಗಲ್ ಓನರ್ ಗಾಡಿ ಸರ್ ಇದು. ಗಾಡಿ ಡೀಸೆಲ್ ವೇರಿಯಂಟ್ ಆಗಿರ್ತದೆ. ಗಾಡಿ ನೋಡ್ಬೋದು, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಈ ಗಾಡಿ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ ಒಂದು 4.15, 4.90 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಸರ್ ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,85,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಸರ್ ಈ ಗಾಡಿ 3.5 ಲಕ್ಷ ರೂಪಾಯಿ ಮಾಡ್ಕೊಡ್ತೀನಿ. 3.5 ಲಕ್ಷ. ನೆಕ್ಸ್ಟ್ ಹಂಗೆ ನೋಡ್ಬೋದು, ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್, ಇದ್ರ ಡೀಟೇಲ್ಸ್. ಸರ್ 2012 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚಸ್ ಆಗ್ಲಿ ಯಾವುದೇ ತರದಿಲ್ಲ. ಪೆಟ್ರೋಲ್ ವೆಹಿಕಲ್ ಸ್ವಿಫ್ಟ್ 2012 ಮಾಡೆಲ್ ಸರ್. ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 4.15, 4.25 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಪ್ರೈಸ್ ಫೈನಲ್ ಟು ಫೈನಲ್ 3,90,000 ರೂಪಾಯಿ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಹಾಗೆ ಮತ್ತೊಂದು ಗಾಡಿ Audi Q3 ಇದೆ ಸರ್. 2014 ಮಾಡೆಲ್ ಥರ್ಡ್ ಓನರ್ ಆಗಿರ್ತದೆ ಸರ್. NOC ಬಂದಿದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 8.5 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ
ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,85,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂದ್ರೆ ಫೈನಲ್ ಟು ಫೈನಲ್ ಒಂದು 6.5 ಲಕ್ಷ ರೂಪಾಯಿ ಮಾಡ್ಕೊಡ್ತೀನಿ ಸರ್. 6.5 lakhs. ಹೌದು ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ಇನ್ನೊಂದು ಸ್ವಿಫ್ಟ್ ಇದೆ ನೋಡ್ಬೋದು ಸರ್. ಇದು ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2012 ಮಾಡಲ್, ಸೆಕೆಂಡ್ ಓನರ್ ಆಗಿರ್ತದೆ ಸರ್. ಈ ಗಾಡಿ ಪೆಟ್ರೋಲ್ ವೇರಿಯಂಟ್ VXI ಸರ್. UP ಪಾಸಿಂಗ್ ಇರ್ತದೆ, ಬಟ್ ಕರ್ನಾಟಕ ನಂಬರ್ ಸಮೇತ ಕೊಡ್ತೀವಿ ಸರ್. ಈ ಗಾಡಿ ಇದು ಫೈನಲ್ ಟು ಫೈನಲ್ ಒಂದೇ ಪ್ರೈಸ್ ಸರ್, 3.5 ಲಕ್ಷ ರೂಪಾಯಿಗೆ ಈ ಗಾಡಿ ಕೊಡ್ತೀನಿ ಸರ್, ವಿತ್ ಕರ್ನಾಟಕ ನಂಬರ್, ಸೆಕೆಂಡ್ ಓನರ್ ಗಾಡಿ ಸರ್. ಸೂಪರ್ ಆಗಿದೆ ಸರ್. ಅಂಡ್ ನೆಕ್ಸ್ಟ್ ನೋಡ್ಬೋದು ಒಂದು ಹೋಂಡಾ i20 ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2012 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ನೋಡ್ಬೋದು ನೀವು. ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೆಹಿಕಲ್ ಸರ್ ಇದು. ಸರ್ ಈ ಗಾಡಿ ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ 380 390 ಅಂತಾರೆ, ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ವಿತ್ ಕರ್ನಾಟಕ ನಂಬರ್ ಫೈನಲ್ ಟು ಫೈನಲ್ 3,60,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ ಸರ್. 3,60,000 ರೂಪಾಯಿ. ಅಂಡ್ ನಿಮ್ಗೆ ಅದು ಸಿಲ್ವರ್ ಕಲರ್ ಬೇಡ ಅಂದ್ರೆ ಇನ್ನೊಂದು ಲೈಟ್ ಚಾಕ್ಲೇಟ್ ಸರ್. ಇದು 2013 ಮಾಡಲ್ ಸರ್. ಇದು 13 ಮಾಡಲ್ ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರ್. ಇದು ಗಾಡಿ ನೋಡಬಹುದು ಮ್ಯಾಗ್ನಾ ಆಪ್ಷನಲ್. ಸಿಟಿಯಲ್ಲಿ ಮೇಲೆ ನಿಮ್ಗೆ 18, ಹೈವೇ ಒಂದು 20 ಹತ್ರ ಬರ್ತದೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಒಂದು 3,90,000 ಈ ಗಾಡಿ ಮಾಡ್ಕೊಡ್ತೀನಿ ಸರ್. 3,90,000. ಅಂಡ್ ನೆಕ್ಸ್ಟ್ ಒಂದು i20 ಬೇಡ ಅಂದ್ರೆ ಇನ್ನ ಲೋ ಬಜೆಟ್ ಬೇಕಂದ್ರೆ ಒಂದು i10 ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2011 ಮಾಡಲ್ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವಿತ್ CNG ಇದೆ ಸರ್. ಸರ್ ಇದು ಬಂದು ఢిల్లీ ಪಾಸಿಂಗ್ ಆಗಿರುತ್ತೆ, ಬಟ್ ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. ಈ ಗಾಡಿ ಫೈನಲ್ ಟು ಫೈನಲ್ ಒಂದೇ ಒಂದು ಪ್ರೈಸ್ ಸರ್, 2,30,000 ರೂಪಾಯಿಗೆ 2011 ಮಾಡಲ್ ಹೋಂಡಾ i10 ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಎಷ್ಟು ಕೊಡ್ಬೋದು ಸರ್ ಮೈಲೇಜ್ ಅಂದ್ರೆ? ಸರ್ ಮೈಲೇಜ್ ಪೆಟ್ರೋಲ್ ಅಲ್ಲಿ ನಿಮ್ಗೆ 13, ಹೈವೇ CNG ಅಲ್ಲಿ ನಿಮ್ಗೆ 15 ಮೇಲೆ ಬರ್ತದೆ ಸರ್. 15 ಮೇಲೆ ಬರುತ್ತೆ. ಅಂಡ್ ನೆಕ್ಸ್ಟ್ ನೋಡ್ಬೋದು ವೀಕ್ಷಕರೇ, ನಮ್ಮ ಮುಂದೆ ಇನ್ನೊಂದು ಪೋಲೋ ಇದೆ ಆರೆಂಜ್ ಕಲರ್ ಸರ್. ಇದು ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2016 ಮಾಡಲ್ ಸಿಂಗಲ್ ಓನರ್ ವೋಲ್ಕ್ಸ್ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್ ಡೀಸೆಲ್, 1,08,000 ಕಿಲೋಮೀಟರ್ ಓಡಿದೆ. ಕರ್ನಾಟಕ ನಂಬರ್ ಬಂದಿದೆ, ನಂಬರ್ ಸಮೇತ ಕೊಡ್ತೀನಿ ಸರ್. ಈ ಗಾಡಿ ಎಷ್ಟಕ್ಕೆ ಅಂತ ಹೇಳಿದ್ರೆ 5,85,000 ರೂಪಾಯಿಗೆ ಸಿಂಗಲ್ ಓನರ್ ವೋಲ್ಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ಕೊಡ್ತೀನಿ ಸರ್. ಮತ್ತೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ, ಈ ಗಾಡಿಗೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ವ್ಯಾಗನರ್ ಬೇಕಂದ್ರೆ ನೋಡಿ, ಒಂದು ಲೋ ಬಜೆಟ್ ಅಲ್ಲಿ ವ್ಯಾಗನರ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2010 ಮಾಡಲ್ ಸಿಂಗಲ್ ಓನರ್ ವ್ಯಾಗನರ್, ಗುಜರಾತ್ ಪಾಸಿಂಗ್ ಆಗಿರ್ತದೆ, ಬಟ್ ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. ಈ ಗಾಡಿ ಎಷ್ಟಕ್ಕೆ ಅಂತ ಹೇಳಿದ್ರೆ ಸರ್ ಒಂದೇ ಒಂದು ಪ್ರೈಸ್ 1,85,000 ರೂಪಾಯಿಗೆ ವಿತ್ ಕರ್ನಾಟಕ ನಂಬರ್ ಈ ಗಾಡಿ ಕೊಡ್ತೀನಿ ಸರ್. ಕೆ ವೆಹಿಕಲ್. ಸರ್ ನೆಕ್ಸ್ಟ್ ಇನ್ನೊಂದು i10 ಇದೆ ನೋಡ್ಬೋದು ನೀವು ಸರ್. ಇದು ಡೀಟೇಲ್ಸ್ ಏನ್ ಸರ್? ಸರ್ ಇದು ಬಂದ್ಬಿಟ್ಟು 2009 ಮಾಡಲ್ ಸಿಂಗಲ್ ಓನರ್ ಸರ್, ವಿತ್ NOC 1,75,000 ರೂಪಾಯಿ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ ಸರ್, ವಿತ್ NOC. ಅಂಡ್ ಹಂಗೆ ನೋಡ್ಬೋದು ಒಂದು ಎರ್ಟಿಗಾ ಇದೆ ಮಾರುತಿ ಸುಜುಕಿ ಸರ್. 2012 ಮಾಡಲ್ ZDI ಪ್ಲಸ್ ಸರ್. ಇದು ఢిల్లీ ಪಾಸಿಂಗ್ ಆಗಿರ್ತದೆ, ಇದಕ್ಕೆ NOC ಬರಲ್ಲ. ಆಸ್ ಇಟ್ ಈಸ್ ವೇರ್ ಇಟ್ ಈಸ್ ಕಂಡೀಷನ್ ಸರ್, 4.5 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 4.5 lakhs. NSE ಸರ್. ಇದು NOC ಸದ್ಯಕ್ಕೆ ಸ್ಟಾಪ್ ಆಗಿದೆ ఢిల్లీ ಅಲ್ಲೆಲ್ಲ, ಅದಕ್ಕೋಸ್ಕರ ವಿತೌಟ್ NOC ಆಸ್ ಇಟ್ ಇಸ್ ವೇರ್ ಇಟ್ ಇಸ್ ಕಂಡೀಷನ್ 4.5 ಲಕ್ಷ ರೂಪಾಯಿ 2012 ಮಾಡಲ್ ZDI ಪ್ಲಸ್ ಎರ್ಟಿಗಾ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಸೂಪರ್ ಸರ್. ಅಂಡ್ ನೆಕ್ಸ್ಟ್ ಒಂದು ಸರ್ ಹೋಂಡಾ ಇಯಾನ್. ಇದು ಬಂದ್ಬಿಟ್ಟು ಓನರ್ 4 ಆಗಿರ್ತದೆ ಸರ್. ಒಂದೇ ಒಂದು ಪ್ರೈಸ್ ಆಫರ್ ಪ್ರೈಸ್ ಅಲ್ಲಿ ಕೊಡ್ತೀನಿ, 1,75,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ ಸರ್. 1,85,000. 1,85,000 ಕೊಡ್ತೀನಿ ಸರ್. ಎಲೆಕ್ಟ್ರಿಕ್ ವೆಹಿಕಲ್ ಸರ್. ಸರ್ ಗಾಡಿನಲ್ಲಿ ಬ್ಯಾಟ್ರಿದು ಇಶ್ಯೂ ಇದೆ, ವರ್ಕಿಂಗ್ ಅಲ್ಲಿ ಇದೆ ಗಾಡಿ, ಬಟ್ ಸದ್ಯಕ್ಕೆ ರನ್ನಿಂಗ್ ಕಂಡೀಷನ್ ಅಲ್ಲಿ ಇಲ್ಲ. ಆಸ್ ಇಟ್ ಇಸ್ ವೇರ್ ಇಟ್ ಇಸ್ ಕಂಡೀಷನ್ ಅಲ್ಲಿ ಕೊಡ್ತೀನಿ ಸರ್. ಗಾಡಿ ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ 2.5, 2.30 ಅಂತಾರೆ, ಬಟ್ ನಾನು ಬೇರೆ 1 ಲಕ್ಷಕ್ಕೆ ಈ ಗಾಡಿ ಕೊಡ್ತೀನಿ ಸರ್. ತಗೊಳ್ಳೋರು ಬೇರೆ ಬ್ಯಾಟ್ರಿಗೆ ಒಂದು 10,000 ರಿಂದ 15,000 ರೂಪಾಯಿ ಖರ್ಚು ಮಾಡ್ಕೋಬೇಕು. ಆಸ್ ಇಟ್ ಇಸ್ ವೇರ್ ಇಟ್ ಇಸ್ ಕಂಡೀಷನ್ ಕೊಡ್ತೀನಿ ಸರ್. 1 ಲಕ್ಷಕ್ಕೆ 2015 ಮಾಡಲ್ ಗಾಡಿ ಕೊಡ್ತೀನಿ ಸರ್. ಇದು ಎಲ್ಲ EV ಅಂತ ಇವಾಗ ಅಂತ ಇದಾರೆ, ರೆಡಿ ಮಾಡಿಸ್ಕೋಬೇಕು ಸರ್. ಏನ್ ಮಾಡ್ಬೇಕು ಸರ್ ಈ ವೆಹಿಕಲ್ ಗೆ? ಬ್ಯಾಟ್ರಿ ಅಂದ್ರೆ ಸರ್ ಬ್ಯಾಟ್ರಿ ಬೂಸ್ಟಿಂಗ್ ಮಾಡಿಸ್ಬೇಕು. ಇದು 10,000 to 15,000 ಆಗ್ತದೆ, ತಗೊಳ್ಳೋರು ಮಾಡಿಸ್ಕೋಬೇಕು ಸರ್. ಓಕೆ ಸರ್. ಅಂಡ್ ನೆಕ್ಸ್ಟ್ ನೋಡಬಹುದು ವೀಕ್ಷಕರೇ, i20 ಇದೆ ಸರ್. ಇದು ಸರ್ 2011 ಮಾಡಲ್ ಸೆಕೆಂಡ್ ಆಗಿರ್ತದೆ, 47,000 ಕಿಲೋಮೀಟರ್ ಮಾತ್ರ ಓಡಿದೆ ಸರ್. ಈ ಗಾಡಿ ಫೈನಲ್ ಟು ಫೈನಲ್ ಒಂದು 3,40,000 ರೂಪಾಯಿ ಮಾಡಿಕೊಡ್ತೀನಿ ಸರ್. 3,40,000 ರೂಪಾಯಿ. ಅಂಡ್ ಇನ್ನೊಂದು ಪೋಲೋ ಇದೆ, ಒಂದು 2010 ಮಾಡಲ್ ಪೋಲೋ ಸೆಕೆಂಡ್ ಓನರ್ ಆಗಿರ್ತದೆ, ಕಂಫರ್ಟ್ ಲೈನ್ ಗಾಡಿ ನೋಡ್ಬೋದು ನೀವು. ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ ಸರ್. ಈ ಗಾಡಿ ಫೈನಲ್ ಟು ಫೈನಲ್ ಒಂದು 2,75,000 ಗೆ ವೋಲ್ಕ್ಸ್ವ್ಯಾಗನ್ ಪೋಲೋ ಪೆಟ್ರೋಲ್ ಮಾಡಿಕೊಡ್ತೀನಿ ಸರ್. 2,75,000.
ಆ ಕಲರ್ ಬೇಡ ಅಂದ್ರೆ ನೋಡಿ ಒಂದು ವೈಟ್ ಕಲರ್ ಒಂದಿದೆ ಸರ್ 2010 ಮಾಡಲ್ ಸಿಂಗಲ್ ಓನರ್ ಹೈಲೈನ್ ಡೀಸೆಲ್ ವೇರಿಯಂಟ್ ಸರ್. ಇದು MS ಪಾಸಿಂಗ್ ಆಗಿರ್ತದೆ ಸರ್. NOC ಸಮೇತ ಇದು ಬರೀ 2.5 ಲಕ್ಷ ರೂಪಾಯಿಗೆ ಕೊಡ್ತೀನಿ ಸರ್, ವಿತ್ NOC ಸರ್. ವಿತ್ NOC. ಓಕೆ. ಅಂಡ್ ನೆಕ್ಸ್ಟ್ ಒಂದು ಲೇಟೆಸ್ಟ್ ಮಾಡೆಲ್, ಲೇಟೆಸ್ಟ್ ಶೇಪ್ ಸ್ವಿಫ್ಟ್ ಸರ್ 2018 ಮಾಡಲ್ ಶಿಫ್ಟ್, ಮಾರುತಿ ಶಿಫ್ಟ್ ಸಿಂಗಲ್ ಓನರ್ ಗಾಡಿ, 45,000 ಓಡಿರೋ ಗಾಡಿ ಸರ್. ಸರ್ ಈ ಗಾಡಿ ಇದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 6.5 ಕೇಳ್ತಾರೆ, ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ 625 ಕೇಳ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 5,85,000 ಕೊಡ್ತೀನಿ ಸರ್, ಸಿಂಗಲ್ ಓನರ್ ಗಾಡಿ. 5,85,000. ಹೌದು. ಅಂಡ್ ನೆಕ್ಸ್ಟ್ i10 ನೋಡ್ಬೋದು ಎಷ್ಟು ಆಪ್ಷನ್ಸ್ ಇದೆ ಅಂತ ನಿಮ್ಗೆ. ಸರ್ 2010 ಮಾಡಲ್ MS ಪಾಸಿಂಗ್ ಆಗಿರ್ತದೆ, ಬಟ್ ಕರ್ನಾಟಕ ಟ್ಯಾಕ್ಸ್ ಕಟ್ಟಿದ್ದಾರೆ. ಇದು ಓಕೆ. ಆಸ್ ಇಟ್ ಇಸ್ ವೇರ್ ಇಟ್ ಇಸ್ ಕಂಡೀಷನ್. 2 ಲಕ್ಷ ರೂಪಾಯಿಗೆ 2010 ಮಾಡಲ್ ಗಾಡಿ ಕೊಡ್ತೀನಿ, ಬರೀ ನಂಬರ್ ಮಾತ್ರ ಮಾಡ್ಕೋಬೇಕು. 2 ಲಕ್ಷ ರೂಪಾಯಿಗೆ ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ. 2 ಲಕ್ಷಕ್ಕೆ ಹೋಂಡಾ i10 ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಸಿಂಗಲ್ ಓನರ್ ಸಿಗೋದು ರೇರ್ i10 ಅಲ್ಲಿ ನೋಡಬಹುದು ವೀಕ್ಷಕರೇ. ಸೊ ವೀಕ್ಷಕರೇ ನೀವು ನೋಡಬಹುದು ಇವತ್ತು ಸ್ಟಾಕ್ಸ್ ಬಗ್ಗೆ ಅಭಿಪ್ ಸರ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರಿಗೆ ಒಂದು ಕ್ಲಾರಿಫಿಕೇಶನ್ ಬರುತ್ತೆ ಅಂಡ್ ಒಂದು ಡೌಟ್ ಇರುತ್ತೆ ಸರ್, ಅದರ್ ಸ್ಟೇಟ್ಸ್ ವೆಹಿಕಲ್ ಅದಂತ ಏನಂತ ಹೇಳಿದ್ರೆ ಅದರ್ ಸ್ಟೇಟ್ಸ್ ವೆಹಿಕಲ್ ನಾವು ಮಾಡಿದ್ರು ವಿತ್ ನಂಬರ್ ವಿತ್ ಕರ್ನಾಟಕ ನಂಬರ್ ಸಮೇತನ ಕೊಡ್ತೀವಿ. ಯಾವ್ದೇ ತರ ವರಿ ಮಾಡೋ ತರ ಯಾವ್ದು ಇರಲ್ಲ. ಡಾಕ್ಯುಮೆಂಟೇಶನ್ಸ್ ಬಗ್ಗೆ 100% ಡಾಕ್ಯುಮೆಂಟ್ ಪಕ್ಕಾ ಡಾಕ್ಯುಮೆಂಟ್ ಮಾಡಿ ಕೊಡ್ತೀವಿ. ಮತ್ತೆ ಪ್ರೈಸ್ ವೆಹಿಕಲ್ 100% ಜಿನೇನ್ ಇರ್ತದೆ. ಬಂದು ವಿಸಿಟ್ ಮಾಡ್ಲಿ, ಒಂದ್ಸತಿ ಕ್ವಾಲಿಟಿ ನೋಡ್ಲಿ, ಗಾಡಿ ತಗೊಂಡೋಗ್ಬಿಟ್ಟು ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಂಡು ಆಮೇಲೆ ಗಾಡಿಗಳು ತಗೊಳ್ಳಿ. ನಾವು ವಿಡಿಯೋ ಮಾಡಿದೀವಿ ಅಂತ ನೀವು ತಗೋಬೇಡಿ, ಏನ್ ಬೇಕಂದ್ರೂ ನಿಮ್ಮ ಒಪಿನಿಯನ್ ನಿಮ್ಮ ಮೆಕ್ಯಾನಿಕ್ ಯಾರಾದ್ರೂ ಇದ್ರೂ ಕರ್ಕೊಂಡ್ ಬಂದ್ ಗಾಡಿ ಚೆಕ್ ಮಾಡಿಸ್ಕೊಂಡು ಕಂಪೇರ್ ಮಾಡ್ಕೊಂಡು ತಗೊಂಡೋಗಿ. ಬೆಸ್ಟ್ ಅದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ ನೀವು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅವಾಗಲೇ ಇನ್ನ ಬೇರೆ ಎಲ್ಲಾದ್ರೂ ವಿಡಿಯೋ ಮಾಡಬೇಕಂದ್ರೆ ಇನ್ನ ಮೋಟಿವೇಟ್ ಆಗಿ ವಿಡಿಯೋ ಮಾಡೋಕ್ಕೆ ನನಗೂ ಒಂದು ಮೋಟಿವೇಶನಲ್ ಆಗಿ ಇರುತ್ತೆ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಪವಿತ್ರನ್ ಸೈನಿಂಗ್ ಔಟ್. ಬೈ ಬೈ. ಪೀಸ್ ಔಟ್. ಟೇಕ್ ಕೇರ್.